ನೋಡಿ, ಹೈಕಮಾಂಡ್ ಅಂಗಳಕ್ಕೆ ಕುರ್ಚಿ ಕದನ. ಸೋಮವಾರ ಸೋನಿಯಾ ಗಾಂಧಿ ಎದುರೇ ಸಂಧಾನ ಸೂತ್ರದ ಫಾರ್ಮುಲಾ ಇಬ್ಬರಿಗೂ ಹಂಚಿಕೆ ಆಗಬಹುದು. ಸೋನಿಯಾ ಹೆಗಲಿಗೆ ಇಬ್ಬರ ನಡುವೆ ಸಂಧಾನದ ಹೊಣೆಯನ್ನ ಕೂಡ ವಹಿಸಲಾಗ್ತಾ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆಗೆ ಚರ್ಚೆಗಳು ಆಗಿದೆ. ಸೋನಿಯಾ ಗಾಂಧಿ ಅವರಿಗೆ ಮಾಹಿತಿಯನ್ನ ಕೂಡ ಸಂಡೇ ಮೀಟಿಂಗ್ ನಲ್ಲಿ ನಾಯಕರುಗಳು ಕೊಟ್ಟಿದ್ದಾರೆ. ಸೊ ಇಬ್ಬರು ನಾಯಕರನ್ನ ಸೋಮವಾರವೇ ದೆಹಲಿಗೆ ಕರೆಸಿಕೊಂಡು ಹಿಂಗಿದೆ ಫಾರ್ಮುಲಾ, ನಮ್ಮ ಮನಸ್ಸಲ್ಲಿ ಹಿಂಗಿದೆ ಅಂತ ಹೇಳೋ ಪ್ರಯತ್ನವನ್ನ ಮಾಡಬಹುದು. ಆ ಮೂಲಕ ಇನ್ನಷ್ಟು ಕಾಂಗ್ರೆಸ್ನ ಸ್ಥಿತಿಗತಿಯನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಒನ್ ಲೈನ್ ಅಲ್ಲಿ ಹೇಳಬಹುದು. ಅಂದ್ರೆ ನಿಭಾಯಿಸುವ ಜವಾಬ್ದಾರಿ ಸೋನಿಯಾ ಮೇಡಮ್ ಕೈಯಲ್ಲಿ. ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್, ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು ನಾಳೆ 3ನೇ ತಾರೀಕು ಸರ್, 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನ್ ಅಲ್ಲಿ ನಾನು, ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಖೇಶ್. ಅಲ್ಲಿಗೆ ಡೆಲ್ಲಿಯಲ್ಲಿ ಕೂತಿರುವ ಮೇಡಮ್ ಮಾತೆ ನಮ್ಗೆಲ್ಲ ಶಾಸನ, ಅವರೇ ನಿಭಾಯಿಸ್ತಾರೆ ನಮ್ಮನ್ನೆಲ್ಲ ಅಂತ ಹೇಳ್ದಂಗೆ ಕಾಣಿಸ್ತಾ ಇದೆ. ಖಂಡಿತ ಮಮತಾ, ಯಾಕಂದ್ರೆ ಮೊದಲಿಂದ ಅದನ್ನೇ ಹೇಳ್ಕೊಂಡು ಬಂದಿದ್ರು ಕೂಡ. ಯಾಕಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಹಾಗೆ ಕೇಳ್ತೀವಿ ಅಂತ. ನಮಗೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಹೇಳಿದ್ನ ಕೇಳ್ತೀವಿ ಅನ್ನುವಂಥದ್ದು ಸಿಎಂ ಹೇಳ್ತಾ ಇದ್ರು, DCM ಹೇಳ್ತಾ ಇದ್ರು. ಇವತ್ತು ಕೂಡ ಅದೇ. ಯಾಕಂದ್ರೆ DK ಶಿವಕುಮಾರ್ ಯಾವಾಗ CM ಆಗ್ತಾರೆ ಅಂದ್ರೆ ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅನ್ನುವ ಮೂಲಕವಾಗಿ ಎಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಹೇಳಿದ್ದೇ ಮಾತು, ಹೈಕಮಾಂಡ್ ಹೇಳಿದ್ದೇ ಶಾಸನ ಕಾಂಗ್ರೆಸ್ನ ಪಾಲಿಗೆ ಅನ್ನುವಂಥದ್ದು. ಹಾಗಾಗಿ ಸರ್ಕಾರದ ಭಾಗವಾಗಿ ಶಾಸಕರ ಅಭಿಪ್ರಾಯ ಏನು, ಭಿನ್ನಾಭಿಪ್ರಾಯಗಳೇನು, ಅವ್ರು ಏನಂತಾರೆ, ಯಾರ ಬೆಂಬಲಿಗರ ಸಂಖ್ಯೆ ಎಷ್ಟು, ಯಾವುದು ಕೂಡ ಈಗ ಮುಖ್ಯ ಅಲ್ಲ ಅನ್ನುವಂಥದ್ದು ಕೂಡ ಪ್ರಮುಖ ಆಗ್ತಾ ಇದೆ. ಹಾಗಾಗಿ ಏನು ಹೈಕಮಾಂಡ್ ಇಂಥ ದಿನ ನೀವು ಅಧಿಕಾರ ಹಸ್ತಾಂತರಕ್ಕೆ ವೇದಿಕೆ ಮಾಡಿಕೊಳ್ಳಿ ಎನ್ನುವಂಥ ಒಂದು ಡೆಡ್ಲೈನ್ ಏನಾದ್ರು ನಿಗದಿ ಮಾಡುತ್ತಾ ಸೋಮವಾರದ ಭೇಟಿಯ ಸಂದರ್ಭದಲ್ಲಿ ಎನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ. ಆ ಭೇಟಿ ಸಂದರ್ಭದಲ್ಲಿ ಹೈಕಮಾಂಡ್ ಕೊಡುವಂಥ ಸಲಹೆ ಸೂಚನೆಯ ಮೇರೆಗೆ ರಾಜ್ಯ ರಾಜಕಾರಣದ ಪವರ್ ಶೇರಿಂಗಿನ ಒಂದು ಹೊಸ ಪರ್ವ ಯಾವಾಗ ಆರಂಭ ಆಗುತ್ತೆ ಅನ್ನೋದಕ್ಕೆ ಒಂದು ದಿನಾಂಕ ನಿಗದಿ, ಟೆಂಟೇಟಿವ್ ಆಗಿ ಒಂದು ದಿನಾಂಕ ನಿಗದಿ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಮಮತಾ.